ನಿಮ್ಮ ಜೀವನದಲ್ಲಿ ಸಂಗೀತ ಎಷ್ಟು ಪ್ರಭಾವ ಬೀರಿದೆ? ಪ್ರಾಣ ಇದೆ, ಉಸಿರು ಯಾಕೆ ಆಡ್ತೀರಾ ಅಂದಂಗೆ. ಕಲೆ ಇದೆ, ಆರ್ಟ್ ಇಲ್ಲ ಅಂದರೆ ಹೇಗೆ? ಈ ರಂಗಗೀತೆಗಳಿಗೆ ಹೊಸ ಸ್ಪರ್ಶ ಕೊಡಬೇಕು ಅಂತ ಹೇಗೆ ಅನಿಸ್ತು ನಿಮಗೆ? ಇದೇ ನಾನು ಕಶ್ ಮಾಡಿದಾಗ ಟಾಕಿಂಗ್ ಸಿಂಗಿಂಗ್ ಅಂದಾಗ ಹಾಡು ಮಧ್ಯೆ ಯಾರಾದರೂ ಮಾತಾಡ್ತಾರೆ, ಏನು ಮಾತಾಡ್ತೀರಾ ಮೇಡಮ್ ಅಂದಿದ್ರು. ಬಟ್ ದಟ್ ಈಸ್ ಅ ಟ್ರೆಂಡ್ ಟುಡೇ. ವೀರರಂಗ ಸಂಭ್ರಮದಲ್ಲಿ ನೀವು ರಂಗಗೀತೆಗಳಿಗೆ ಹೊಸ ಟಚ್ ಕೊಟ್ಟು ಹಾಡ್ತಿದ್ದಾರೆ. ಇದು ಜೆನ್ಸಿಗಳಿಗೆ ಮುಟ್ಟುತ್ತೆ ಅಂತ ಅನ್ಸುತ್ತಾ ಮ್ಯಾಮ್? ಮೈ ಎಕ್ಸ್ಪೀರಿಯನ್ಸ್ ಪ್ರಕಾರ ಐ ಸಿ ಅ ಲಾಟ್ ಆಫ್ ಜೆನ್ಸೀಸ್ ಹೂ ಕನೆಕ್ಟ್ ಟು ದಿಸ್. ಮುನಿವನಿತೆಯರಾಗಿ ಬರುವೆವು ನಾವು, ಹೇ ಮುನಿವರ್ಯ, ಮುನಿವನಿತೆಯರಾಗಿ ಬರುವೆವು ನಾವು. ಇದುವರೆಗೂ ಎಷ್ಟು ರಂಗಗೀತೆಗಳಿಗೆ ನೀವು ಹೊಸ ಸ್ಪರ್ಶ ಕೊಟ್ಟಿದ್ದೀರಾ? ಬಟ್ ನಾನ್ ಮಾಡಿರೋಷ್ಟು ಕನ್ನಡದಲ್ಲಿ ಕೆಲಸ, ಅಲ್ಲಿ ಕೂತ್ಕೊಂಡು ಈ ಹಾಡ್ಸೋರೇ ಆಗ್ಲಿ, ಟೀಕೆ ಮಾಡೋರೇ ಆಗ್ಲಿ, ಕನ್ನಡದಲ್ಲಿ ಒಂದು ಕಡ್ಡಿ ಎತ್ತಿಟ್ಟಿರಲ್ಲ. ನಿಮ್ಮ ಈ ಪ್ರಯತ್ನ ಬರೀ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿರುತ್ತೆ, ಸಾಗರದಾಚೆಗೂ? ಕನ್ನಡದವರು ಬೌಂಡ್ರಿ ಬಿಟ್ಟು ಹೋಗಿ ಹೊಡಿತೀವ್ರಿ. ಸುಷ್ಮಾ ವೀರ್ ಮ್ಯಾಮ್ಗೆ ಮನಸ್ಸಿಗೆ ಮುಟ್ಟಿದಂತಹ ಒಂದು ರಂಗಗೀತೆ? ತಾಯಿ ಕೊರಳಿನ ಕರೆ ಕೇಳಿ ಅದು ನಮ್ಮ ಅಜ್ಜಿ ನನಗೆ ಮಲ್ಗೋ ಟೈಮ್ ಮಾಡಿ ಹಾಡ್ತಾ ಇದ್ದಂಥದ್ದು. ಅದು ಬಹಳ ಮನಸ್ಸಿಗೆ ಹತ್ತಿರವಾದ. ತಾಯಿ ಕೊರುಳಿನ ಕರೆಯ ಕೇಳಿ ಆವುದೆನ್ನಯ ಕಂದನ. ಮ್ಯಾಮ್, ನಿಮ್ಮ ಧ್ವನಿಯಲ್ಲಿ ಮಾಯಾದ ಮನದ ಭಾರ ಸಾಂಗ್. ಮಾಯಾದ ಮನದ ಭಾರ ತೆರೆದಾಂಗ ಎಲ್ಲ ದ್ವಾರ, ಏನಾಯಿದು ಎಂಥ ಬೆರಗ. ನಮಸ್ತೆ ಮ್ಯಾಮ್, ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಇಂದು ವಿಶ್ವ ಸಂಗೀತದ ದಿನ. ಸುಷ್ಮಾ ವೀರ್ ಮ್ಯಾಮ್ಗೆ ಸಂಗೀತ ಅಂದರೆ ಏನು? ವಿಶಿಂಗ್ ಎವ್ರಿಬಡಿ ವರ್ಲ್ಡ್ ಮ್ಯೂಸಿಕ್ ಡೇ. ನನ್ನ ಪ್ರಕಾರ ಅಂತಲ್ಲ, ಎಲ್ಲರ ಪ್ರಕಾರ ಮ್ಯೂಸಿಕ್ ಇಸ್ ಮ್ಯೂಸಿಕ್. ಇಟ್ಸ್ ಎ ಹೀಲಿಂಗ್ ಪವರ್. ಅದಕ್ಕೆ ಅದರದೇ ಆದಂಥ ಒಂದು ನೊಂದ ಮನಸ್ಸಿಗೆ ಆಗಲಿ, ಅಥವಾ ಡಿಸ್ಟರ್ಬ್ ಮೈಂಡ್ಸೆಟ್ಗೆ ಆಗಲಿ, ಅಥವಾ ಬೆಳೆಯೋ ಅಂಥ ಮನಸ್ಸಿಗೆ ಆಗಲಿ, ಯಾವುದೇ ಒಂದು ಮನಸ್ಥಿತಿಯಲ್ಲಿದ್ದರೂ ಅದು ಮುದ ಕೊಡುವಂಥ ಒಂದು ಕಲಾತ್ಮಕ ಔಷಧಿ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ನನ್ನ ಲೈಫಲ್ಲಿ ಅಳವಡಿಸೋ ಪ್ರಕಾರ ಇಟ್ ಈಸ್ ಟ್ರೂ ಟು ಅ ಗ್ರೇಟ್ ಎಕ್ಸ್ಟೆಂಟ್, ಬಿಕಾಸ್ ದರ್ ಆರ್ ಲಾಟ್ ಆಫ್ ಮ್ಯೂಸಿಕ್ ಥೆರಪೀಸ್ ದಟ್ ಗೋ ಆನ್. ಹಾಗಾಗಿ ನನ್ನ ಪ್ರಕಾರ ಮ್ಯೂಸಿಕ್ ಇಸ್ ಲ್ಯಾಂಗ್ವೇಜ್ ಆಫ್ ಸೋಲ್. ಆತ್ಮದ ಒಂದು ಭಾಷೆ ಅದು, ಮನಸ್ಸಿನ ಒಂದು ಕನ್ನಡಿ ಅದು. ಪದಗಳನ್ನ ಹೇಗೆ ಕಟ್ಟುತ್ತೀರಾ ಅದ್ರ ಮೇಲೆ ಸಂಗೀತ ಏನು ಅರ್ಹತೆ ಇಟ್ಕೊಳುತ್ತೆ ಒಬ್ಬರ ಜೀವನದಲ್ಲಿ ಅನ್ನೋದು ಡಿಫರ್ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಸಂಗೀತ ಎಷ್ಟು ಪ್ರಭಾವ ಬೀರಿದೆ? ಬಹಳಷ್ಟು. ಒಂದು ಉದಾಹರಣೆ? ಪ್ರಾಣ ಇದೆ, ಉಸಿರು ಯಾಕೆ ಆಡ್ತೀರಾ ಅಂದಂಗೆ. ಕಲೆ ಇದೆ, ಆರ್ಟ್ ಇಲ್ಲ ಅಂದರೆ ಹೇಗೆ? ಸೊ ವೆನ್ ಇಟ್ ಕಮ್ಸ್ ಟು ಆರ್ಟ್, ಎವ್ರಿ ಫಾರ್ಮ್ ಆಫ್ ಆರ್ಟ್ has a very big place in my heart and soul. And kale andre, if you're talking about art, if that is my life, music is also a breath. And ಉಸಿರಾಟದ ಹಿಡ್ತಾ ಇಲ್ದಲೆ ಹಾಡನ್ನೋದನ್ನು ಹಾಡೋದು ಕಷ್ಟನೇ. ಸೊ ಹಾಗಾಗಿ ಇಟ್ ಇಸ್ ಲೈಕ್ ಅ ಸೋಲ್ ಮ್ಯೂಸಿಕ್. ಇಟ್ಸ್ ಅ ವೆರಿ ಸೋಲ್ಫುಲ್ ಫೀಲಿಂಗ್. ನೀವು ಯಾವ ವಯಸ್ಸಿಂದ ನೀವು ಹಾಡನ್ನ ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರಿ ಮ್ಯಾಮ್? ಎಷ್ಟು ಇಂಟ್ರೆಸ್ಟ್ ಇತ್ತು ನಿಮಗೆ ಸಂಗೀತದಲ್ಲಿ? ಸಂಗೀತದಲ್ಲಿ ಇಂಟ್ರೆಸ್ಟ್ ಅನ್ನೋದಂತಲ್ಲ. ಈಗ ನೀವು ನಿಮಗೆ ನಿಮ್ಮ ಮುಖದಲ್ಲಿ ಯಾವ ಭಾಗ ಇಷ್ಟ ಅಂದರೆ ಹಾಗೆ ಅದು. ಕಲೆ ಅಂದಮೇಲೆ ನೃತ್ಯ ಆಗಲಿ, ಸಂಗೀತ ಆಗಲಿ, ವಾಟ್ ಎವರ್ ಯು ಕಾಲ್ ಆ್ಯಕ್ಟಿಂಗೇ ಆಗಲಿ ಅಥವಾ ಡೈರೆಕ್ಷನ್ನೇ ಆಗಲಿ, ಇದು ಎಲ್ಲನೂ ಸೇರೋದು ಕಲೆಯಲ್ಲೇ. ಪೇಂಟಿಂಗೇ ಆಗಲಿ, ಬಣ್ಣಗಳೇ ಆಗಲಿ, ಎಲ್ಲನೂ ಕಲೆಯಲ್ಲೇ ಬರುತ್ತೆ. ಸೊ ನಮ್ಮ ಮನೇಲಿ ಕಲೆ ಅಂದಾಗ ಎಲ್ಲದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡೋರೆ ಹೊರತಾಗಿ ಸಂಗೀತಕ್ಕೆ ಮಾತ್ರ ಇಂಟ್ರೆಸ್ಟು ಅಂತಲ್ಲ. ನಿಮ್ಗಿವಾಗ ನಾಟಕದ ಸ್ಟೇಜ್ ಹತ್ತಾ ಇದ್ದೀರಾ ಅಂದರೆ ಯಾವ ತಾಳಕ್ಕೆ ಹಿಂಗೆ ಬರಬೇಕು, ಯಾವ ತಾಳಕ್ಕೆ ಹೇಗೆ ಮೂವ್ ಆಗಬೇಕು ಅನ್ನೋದು ಅದು ಮನೆತನದಲ್ಲಿ ಚಿಕ್ಕ ವಯಸ್ಸಿಂದನೇ ಶುರು ಆಗಿಬಿಟ್ಟಿರೋದ್ರಿಂದ. ಸೊ ದಟ್ಸ್ ಹೌ ಇಟ್ ಇಸ್. ಹಂಗನ್ಬಿಟ್ಟು ನಾನು ಸಂಗೀತ ಕಲ್ತಿಲ್ಲ. ಬಹುಶಃ ನಮ್ಮ ಚಿಕ್ಕಮ್ಮ ಮಧುಶ್ರೀ ಅವರು ಸಂಗೀತ ಕಲಿಯೋರು. ಸುಮ್ಮನೆ ಅವ್ರ ಜೊತೆ ಕೂತ್ಕೊಂಡು ಆಟ ಆಡ್ತಿದ್ದೆ ಹೊರತಾಗಿ ಲಂಬೋದರ ಮುಂದೆ ಕೇಳಿಲ್ಲ ನಾನು. ನನ್ನ ಗುರುಗಳು ಅಂದರೆ ಇಟ್ಸ್ ಮೈ ಅಮ್ಮ, ಅಂದರೆ ನಮ್ಮ ಅಜ್ಜಿನ ಅಮ್ಮ ಅನ್ನೋದು ನಾನು.
ಸೊ ಅವರು ಮಲಗಿಸ್ಬೇಕಾದ್ರೆ, ಆಟ ಆಡಿಸ್ಬೇಕಾದ್ರೆ, ಊಟ ಮಾಡಿಸ್ಬೇಕಾದ್ರೆ, ಸ್ಕೂಲಿಂದ ಬಂದ ಮೇಲೆ ಎಲ್ಲ ಟೈಮಲ್ಲೂ ಹಾಡು ಹೇಳೇ ಬೆಳೆಸಿದ್ರಿಂದ ಇಟ್ ಈಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್. ಐ ಡೋಂಟ್ ಲುಕ್ ಎಟ್ ಇಟ್ ಆಸ್ ಸಮಥಿಂಗ್ ಎಲ್ಸ್ ವಿಚ್ ಇಸ್ ನಾಟ್ ಮೈ ಲೈಫ್. ನಿಮ್ಮ ವೀರರಂಗ ಸಂಭ್ರಮದ ಉದ್ದೇಶ ಏನು ಮ್ಯಾಮ್? ವೀರರಂಗ ಸಂಭ್ರಮದ ಉದ್ದೇಶ ರಂಗನ ಸಂಭ್ರಮಿಸೋದು. ವೀರ ಅಂದರೆ ಇಟ್ಸ್ ಬೇಸಿಕಲಿ ಬ್ರೇವ್. ಐ ಮೀನ್ ವೀರ್ ಕಥಾಕಾರ ಅಂದರೆ ಬೇಸಿಕಲಿ ಇಟ್ಸ್ ಬ್ರೇವ್ ಸ್ಟೋರಿ ಟೆಲರ್ಸ್. ಸೊ ವೀರರಂಗ ಸಂಭ್ರಮ ಅಂದರೆ ಇಟ್ಸ್ ಅ ಬೋಲ್ಡ್ ವೇ ಆಫ್ ಸೆಲೆಬ್ರೇಟಿಂಗ್ ಸ್ಟೇಜ್. ಅಂದರೆ ನಾವು ಹತ್ತೋ ಪ್ರತಿಯೊಂದು ವೇದಿಕೆ, ಸ್ಟೇಜ್ ಅನ್ನೋದು ನೀವು ಯಾವುದನ್ನೇ ಹತ್ತಿದ್ದೀರಿ ಅಂದರೆ ಕಲೆಯಲ್ಲಿ ಅದು ವೇದಿಕೆನೇ. ಅದು ರಂಗಭೂಮಿ ಇರಲಿ ಅಥವಾ ಸಿನಿಮಾ ಇರಲಿ, ಯಾವುದೇ ಇರಲಿ, ಅದೊಂದು ವೇದಿಕೆ. ಸೊ ಇಟ್ ಈಸ್ ಅ ಬೋಲ್ಡ್ ಸೆಲೆಬ್ರೇಷನ್ ಆಫ್ ಮ್ಯೂಸಿಕ್. ಆರ್ಟ್ ಇಸ್ ಆಲ್ವೇಸ್ supposed to be celebrated. It is not to be compared or weighed or described. It is something to be felt, celebrated and lived. ಈ ರಂಗಗೀತೆಗಳಿಗೆ ಹೊಸ ಸ್ಪರ್ಶ ಕೊಡಬೇಕು ಅಂತ ಹೇಗೆ ಅನಿಸ್ತು ನಿಮಗೆ? ಬಹುಶಃ ನಾನು ಹುಟ್ಟಿರೋದು ಬರೀ ಮಿಲೇನಿಯಂ ಅಲ್ಲಲ್ಲ, ಎರಡು ಜನರೇಷನ್ಗೆ ಕಸ್ಪಾಗಿ ಆಲೋಚನೆ. ಅಂದರೆ ನಾನು ಮುಂಚೆಯಿಂದನೂ ಹೆಡ್ ಆಫ್ ಟೈಮ್ ಥಿಂಕಿಂಗ್ ಬಂದಿರೋದ್ರಿಂದ ನಾನು ಬಹುಶಃ ಇವತ್ತು ಹೇಳಿರೋದು ಅದು 2 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಜನಕ್ಕೆ ಅರ್ಥ ಆಗ್ಬೋದು, ಅಥವಾ 4 ವರ್ಷಕ್ಕೆ ಅರ್ಥ ಆಗ್ಬಹುದು. ಇದೇ ನಾನು ಕಶ್ ಮಾಡಿದಾಗ ಟಾಕಿಂಗ್ ಸಿಂಗಿಂಗ್ ಅಂದಾಗ ಹಾಡು ಮಧ್ಯೆ ಯಾರಾದರೂ ಮಾತಾಡ್ತಾರ, ಏನು ಮಾತಾಡ್ತೀರಾ ಮೇಡಮ್ ಅಂದಿದ್ರು. ಬಟ್ ದಟ್ ಈಸ್ ಅ ಟ್ರೆಂಡ್ ಟುಡೇ. ಸೊ ಅದನ್ನು ನಾನು ಮಾಡಿದ್ದು 15 ವರ್ಷದ ಹಿಂದೆ. ಸೊ ವೀರರಂಗ ಸಂಭ್ರಮದಲ್ಲಿ K5 ಇಸ್ ಸಮಥಿಂಗ್ ವೇರ್ ವಿ ಆರ್ ಲುಕಿಂಗ್ ಎಟ್ ಗಿವಿಂಗ್ ಅ ಡಿಫ್ರೆಂಟ್ ಟಚ್. ಯಾಕೆ ಅಂದರೆ ಐ ಫೀಲ್ ಇವತ್ತಿನ ಜನರೇಷನ್ ಇಸ್ ವೆರಿ ವೆಲ್ ಎಕ್ವಿಪ್ಡ್ ವಿತ್ ಮ್ಯೂಸಿಕ್. ನಮ್ಮಲ್ಲಿ ಆಗಿನ ಕಾಲದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಬಾರಿಸೋರು ಬಹಳ ಕಡಿಮೆ ಇದ್ದರು. ಯಾಕೆಂದರೆ ಆಗಿನ ಕಾಲದಲ್ಲಿ ಕಲೆ ಅಂದರೆ ಬಹಳ ಸುಲಭವಾಗಿ ಒಪ್ಕೋತಾ ಇರಲಿಲ್ಲ. ಕಲೆ ಮಾಡ್ತೇವೆ, ಬಾಯಿ ಮುಚ್ಕೊಂಡು ಇಂಜಿನಿಯರ್ ಆಗೋ ಇಲ್ಲ ಡಾಕ್ಟರ್ ಮಾಡೋ ಅಂತ ಹೇಳುವಂಥ ಕಾಲಘಟ್ಟದಲ್ಲಿ ನಾವು ಕಲೆಯನ್ನು ನೋಡ್ಕೊಂಡು ಬಂದಿರೋವಂಥದ್ದು. ಆಗ ನೀನೇನಾದರೂ ಆ್ಯಕ್ಟ್ ಮಾಡ್ತೀನಿ ಅಂದರೆ ಇಟ್ ವಾಸ್ ಲೈಕ್ ಅ ಟ್ಯಾಬು, ಅಂದರೆ ಹೊರಗಿಟ್ಟು ಮಾತಾಡುವಂಥದ್ದು. ಸೊ ಆ ಟೈಮಲ್ಲಿ ನೀವು ಸಂಗೀತ ಕಲಿತೀನಿ ಅಂದರೆ ಅಷ್ಟೊಂದು ಪ್ರೋತ್ಸಾಹನೇ ಇರ್ತಾ ಇರಲಿಲ್ಲ. ಹಾಗಾಗಿ ಕಲಾವಿದರು ಕಮ್ಮಿ ಇದ್ದರು. ಅಂದರೆ ನಿಮ್ಗೆ ತಬಲ ಬಾರಿಸೋರು ಬಹಳ ಕಡಿಮೆ ಇದ್ದಾರೆ, ಬೆರಳೆಣಿಕೆಗಳಿದ್ದಾವೆ. ಅಥವಾ ನಿಮಗೆ ಫ್ಲಾಟಿಸ್ಟ್ ಒಬ್ರು ಬೇಕು ಅಂದರೆ ಬಹಳ ಕಷ್ಟ ಸಿಗೋದು. ಬಟ್ ಈಗ ಹೇಗಿದೆ ಅಂದರೆ ಯು ಹ್ಯಾವ್ ಅ ಬಂಚ್ ಆಫ್ ಯಂಗ್ಸ್ಟರ್ಸ್. ಒಂದು ಏರಿಯಾಗೆ ನಿಮಗೆ 10 ಜನ ಸಿಗ್ತಾರೆ, ಗಿಟಾರ್ ನುಡ್ಸೋರೇ ಆಗಲಿ ಅಥವಾ ನಿಮಗೆ ಡ್ರಮ್ಸ್ ಪ್ಲೇ ಮಾಡೋರೇ ಆಗಲಿ. ಇವತ್ತು ಯಾವ ಮಟ್ಟಕ್ಕೆ ಯಂಗ್ಸ್ಟರ್ಸ್ ಆರ್ ಇನ್ಕ್ಲೈನ್ ಟುವರ್ಡ್ಸ್ ಮ್ಯೂಸಿಕ್ ಅಂದರೆ ಅವ್ರ ಕ್ಲಾಪ್ ಬಾಕ್ಸ್ ಅನ್ನೋದು, ಬೀಟ್ ಬಾಕ್ಸ್ ಅನ್ನೋದು ಬಂದಿದೆ. ನಾವೆಲ್ಲ ಮುಂಚೆ ಬಕೆಟ್ನ ದಬಾಕೊಂಡು ಡಬ ಡಬ ಅಂತ ಹೊಡಿದ್ರೆ ಸದ್ದ ಮಾಡಬೇಡ ಇಡು ಅನ್ನೋರು. ಬಟ್ ಅದನ್ನು ಇವತ್ತಿನ ಕಾಲಕ್ಕೆ ಹೇಗೆ ಅದನ್ನ ನಮ್ಮ ಮ್ಯೂಸಿಕ್ ತಿರುಗಿಸ್ಕೋಬೇಕು ಅನ್ನೋದು ಇದೆಯಲ್ಲ, ಆ ಕುತೂಹಲನ ನೀವು ಯಾರು ನೋಡ್ತಾ ಇಲ್ಲ ಜೆನ್ಸಿಗಳ ಬಗ್ಗೆ. ಜೆನ್ಸಿಸ್ ಲ್ಯಾಂಗ್ವೇಜ್ ಇಸ್ ಡಿಫ್ರೆಂಟ್, ಮೀಡಿಯಮ್ ಇಸ್ ದ ಸೇಮ್. ಅಂದರೆ ಮ್ಯೂಸಿಕ್ ಇಸ್ ದ ಮೀಡಿಯಮ್. ಬಹುಶಃ ಅವ್ರು ಹೇಳೋ ರೀತಿ ಇವತ್ತು ವೀಣೆ ಎತ್ಕೊಂಡು ಓಡಾಡ್ತೀನಿ ಅಂದರೆ ಜನಕ್ಕೆ ಅಪ್ಪ ದಟ್ ಇಸ್ ಟೂ ಹೆವಿ, ಐ ವಿಲ್ ನಾಟ್ ಕ್ಯಾರಿ ಇಟ್ ಅಂತಾರೆ. ಹಂಗನ್ಬಿಟ್ಟು ವೀಣೆ ಬಗ್ಗೆ, ಸಂಗೀತದ ಬಗ್ಗೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಇವತ್ತಿಗೂ ಅಪಶ್ರುತಿನೇ. ನೀವು ಗಿಟಾರಲ್ಲಿ ಬಾರಿಸಿದ ಮಾತ್ರಕ್ಕೆ ಅದು ಅಪಶ್ರುತಿಲಿ ಬಾರಿಸಿದ್ರೆ ಕೇಳಕ್ಕಾಗತ್ತೆ ಅಂತಲ್ಲ. ಸೊ ವೈ ಡು ವಿ ಹ್ಯಾವ್ ದಿಸ್ ಆಫ್ ನಾಟ್ ಎಕ್ಸೆಪ್ಟಿಂಗ್? ಸಿ, ಅದು ನೀವು ಮೊಳಕೆ ಹೊಡಿಯುತ್ತಲ್ಲ, ಜೆನ್ಸೀಸ್ ಆರ್ ಲೈಕ್ ದ್ಯಾಟ್. ಎಲ್ಲಂದ್ರಲ್ಲಿ ಪಟ್ 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 ಅಂತ ಮೊಳಕೆ ಹೊಡಿತಾರೆ. ನಾನು ಹೇಳೋದು ಬಹುಶಃ ಅವ್ರಿಗೆ ಮೊಳಕೆ ಹೊಡಿಬೇಡಿ ಅಂತ ಹೇಳೋದು ತಪ್ಪು. ಆದರೆ ಒಂದು ಪಿಟ್ ಮಾಡಿ ಅದಕ್ಕೆ ಬೇರೂರಕ್ಕೆ ಜಾಗ ಮಾಡಿ ಅಲ್ಲಿಂದ ನೀವು ಮೊಳಕೆ ಹೊಡೀರಿ ಅಂದರೆ ಅದು ಮರವಾಗಿ ಬೆಳೆಯುತ್ತೆ. ಆ ಪಿಟ್ಟ ಅನ್ನೋದೇನೋ ಅಥವಾ ಅದು ಬೇರನ್ನೋದು ಎಲ್ಲಿಗೆ ಬರಬೇಕು ಅಂದರೆ ಅದಕ್ಕೆ ಜಾಗ ಮಾಡಬೇಕು. ಹಾಗಾಗಿ ಇವತ್ತಿನ ಕಾಲದಲ್ಲಿ ಲಿರಿಕ್ಸ್ ಬರೆಯೋದೇನಿದೆ ಅಷ್ಟೊಂದು ಅನುಭವ ಇಲ್ಲ. ನಮ್ಮ ಕಾಲದಲ್ಲಿ ನಮಗೆ ಮ್ಯೂಸಿಷಿಯನ್ಸ್ ಇರ್ತಾ ಇರಲಿಲ್ಲ. ಅಂದರೆ ಅಷ್ಟೊಂದು ಥರ ಇನ್ಸ್ಟ್ರೂಮೆಂಟ್ಸ್ ಕೈಗೆ ಸಿಗೋಂಗಿರ್ತಿರ್ಲಿಲ್ಲ. ಆವಾಗ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಮ್ಯೂಸಿಷಿಯನ್ಸ್ದು. ಬಿಕಾಸ್ ಪ್ರತಿಯೊಬ್ಬರಿಗೂ ಒಂದು ಹ್ಯೂಮನ್ ಟಚ್ ಅನ್ನೋದಿರೋದು. ಇವತ್ತು ಎವ್ರಿಥಿಂಗ್ ಟು ಯು ಇಸ್ ಇಂಟರ್ನೆಟ್. ಹೌದು. ನಿಮ್ಮ ಯಂಗ್ಸ್ಟರ್ಸೇ ಆಗಲಿ ಎಷ್ಟು ಚೆನ್ನಾಗಿ ವೆಲ್ ಕನೆಕ್ಟೆಡ್ ಅಂದರೆ ದೇ ಟಾಕ್ ಗ್ಲೋಬಲ್ ಅಲ್ವಾ. ಬಟ್ ಅವ್ರಿಗೆ ಸ್ಪರ್ಶಗಳು ಗೊತ್ತಿಲ್ಲ ಅಥವಾ ಒಡನಾಟ ಇಲ್ಲ. ಒಡನಾಟ ಇಲ್ದಲೇ ಇದ್ದಾಗ ನಿಮ್ಮ ಭಾವನೆ ಮಾತ್ರ ನಿಮಗೆ ಕಾಣಿಸ್ತಾ ಇರುತ್ತೆ ಹೊರತು
ಹೊರಗಿನ ಭಾವನೆನ ಅರ್ಥ ಮಾಡ್ಕೊಳ್ಳೋದೇ ಆಗಲಿ ಅಥವಾ ಅರ್ಥೈಸ್ಕೊಳ್ಳೋದೇ ಆಗಲಿ ಅಥವಾ ಬೇರೆಯವ್ರಿಗೆ ತೊಂದರೆ ಆಗ್ದಲೇ ಇರೋಂಗೆ ಬದುಕೋದೇನೋ ಅಥವಾ ಬೇರೆಯವ್ರಿಗೆ ತೊಂದರೆ ಆದಾಗ ನಾನು ಹೇಗೆ ಸಾಥ್ ಕೊಡಬೇಕು, ಈ ಒಡನಾಟಗಳು, ಈ ಮಾನವೀಯತೆ ಸಂಬಂಧಗಳ ಗಾಢತೆಗಳಿಲ್ಲ ಅವ್ರಿಗೆ. ಹೌದು. ಆದರೆ ನಮ್ಮ ಕಾಲದಲ್ಲಿ ಬರವಣಿಗೆ ಎಷ್ಟು ಮುದ್ದಾಗಿತ್ತು ಅಂದರೆ, ಎಕ್ಸಾಂಪಲ್ ಕಂಬಾರರು, ಯು ಕೆನಾಟ್ ಟಚ್ ಹಿಮ್. ಹೌದು. ಇವತ್ತಿಗೂ ಇದ್ದಾರೆ. ಅಂದರೆ ನಾನು ಹೇಳ್ತಾ ಇರೋದು ಅವ್ರು ಬರಿತಾ ಇದ್ದಿದ್ದ ಸಾಲ್ಗಳು, HSV ಅವರು. ನಾನು ಮಾಮೂಲಿ ಎಲ್ರಿಗೂ ಹೇಳೋದು ಉದಾಹರಣೆಗಳು. ಇವತ್ತು ವೆನ್ ಯು ಹ್ಯಾವ್ ಅ ಯಂಗ್ಸ್ಟರ್, ದೇ ಕ್ಯಾನ್ ಸ್ಟ್ರೈಕ್ ಅ ಗಿಟಾರ್, ಸ್ಟ್ರಿಂಗ್ ಅ ಗಿಟಾರ್ ಆ್ಯಂಡ್ ಸಿಂಗ್ ಅಲಾಂಗ್. Any little one, anybody who's just finished their second PU also is ready doing it. ಬಟ್ ಅವ್ರು ಬರೆಯೋದೇನು ಅವ್ರಿಗೆ ಅನ್ನಿಸೋವಂಥದ್ದು. ಅವ್ರಿಗೆ ಅನ್ನಿಸೋವಂಥದ್ದು ಏನು? ಆ್ಯಸ್ ಫಾರ್ ಆಸ್ ವಾಟ್ ದೇ ಸಿ. ಆ ಗಾಢತೆಗಳಿಲ್ಲ. ಆದರೆ HSV ಅವರು ಬರೆದಾಗ ಅವ್ರಿಗೆ ಒಡನಾಟಗಳು, ಸಂಬಂಧಗಳು, ಭಾವನೆಗಳು, ಆಳ, ಗಾಢತೆ, ಎತ್ತರ ಎಲ್ಲನೂ ನೋಡಿ 10 ಸೀಸನ್ಗಳು ಮನುಷ್ಯನ ಎಮೋಷನ್ಸ್ಗಳನ್ನ ಟೆಸ್ಟ್ ಮಾಡಿದಂಥ ವ್ಯಕ್ತಿ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಎಷ್ಟು ಚೆನ್ನಾಗಿದೆ ಆ 4 ಸಾಲಲ್ಲಿ. ಆ ಒಂದು 8 ಸಾಲಿನ ಹಾಡಲ್ಲಿ ಅವ್ರು ಪೂರ್ತಿ ಜೀವನಾನ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ. ಆದರೆ ಇವತ್ತು ಮಕ್ಕಳು ಹಾಡು ಬರಿಬೇಕಾದ್ರೆ ಅವ್ರದ್ದು ಪ್ರೀತಿ, ಆಮೇಲೆ ಪಕ್ಕದಲ್ಲಿ ಅವ್ರು ಏನು ತೊಂದರೆ ಕೊಟ್ಟರು, ಇಷ್ಟಕ್ಕೆ ಸೀಮಿತ ಆಗಿದೆ. ಸೊ ನನ್ನ ಅನಿಸಿಕೆ, when you merge the senior experience and give it a wing of today's Gen Z, that is completely a true celebration of music. K5 ಅಂತ ಒಂದು ಕಾನ್ಸೆಪ್ಟ್ನ ಹೇಳಿದ್ರಿ. ಆ K5 ಕಂಪ್ಲೀಟ್ ಮೀನಿಂಗ್ ಗೊತ್ತಾಗ್ಬೋದಾ? ಹಾಂ, ಅದು ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ರಂಗಗೀತೆಗಳು. ಏನು ಅಂದರೆ, ನಾನು ಈಗ ಹೇಳ್ದಂಗೆ ನಮ್ಮ ಬರಹಗಾರರೇನಿದ್ದಾರೆ, ಕಂಬಾರರೇ ಆಗಲಿ, ಕಾರ್ನಾಡರದ್ದು ಗೀತೆಗಳನ್ನೇ ಆಗಲಿ, ಕಾರಂತರದ ಗೀತೆಗಳಾಗಲಿ, ಇದೆಲ್ಲ ಯು ಕೆನಾಟ್ ಟಚ್ ಇಟ್. ಸೊ ನಾವು K5 ಅಂತ ಮಾಡ್ತಾ ಇರೋದು, ಇಟ್ ಇಸ್ ಅ ರೆಸ್ಪೆಕ್ಟ್ ಟುವರ್ಡ್ಸ್ ಲೆಜೆಂಡ್ಸ್, ವೇರ್ ಐ ಟೇಕ್ ಅಪ್ ಸಾಂಗ್ಸ್ ಓನ್ಲಿ ಆಫ್ ಕಾರಂತರು, ಕಂಬಾರರು, ಕಾರ್ನಾಡರು. ಇವರ ನಾಟಕಗಳು ಅಥವಾ ಇವರ ಬರವಣಿಗೆಯಲ್ಲಿ ಇರುವಂಥದ್ದು ಕನ್ನಡ ಹಾಡುಗಳು ಕರ್ನಾಟಕಾದ್ಯಂತ ಬಹಳ ಪ್ರಸಿದ್ಧಿ ಪಡೆದಿರುವಂಥ ನಾಟಕಗಳೇ ಆಗಲಿ, ಬರವಣಿಗೆಗಳನ್ನೇ ಆಗಲಿ ತೊಗೊಂಡಿರುವಂಥದ್ದು. ದ್ಯಾಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ K5. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್, ಇದನ್ನು ಹಾಡಿರೋರು ಕೂಡ ಎವ್ರಿಬಡಿ ಈಸ್ ಅ ಲಿವಿಂಗ್ ಲೆಜೆಂಡ್. ಅಶ್ವಥ್ ಅವ್ರು ಹಾಡಿರ್ಬೋದು, ಶ್ಯಾಮಲಾ ಭಾವೆ ಅವರು ಎಂತೆಂಥ ಹಾಡು ಬರೆದಿದ್ದಾರೆ, ಶಾಂತಾ ಗಾಂಧಿ ಅವರು. ಇವ್ರುಗಳ ಹಾಡುಗಳನ್ನ ಕೇಳಿದ್ರೆ ನಮ್ಮ ಕಾಲದಲ್ಲಿ ಇದ್ದಿದ್ದು ಕಾಲಘಟ್ಟ ಬೇರೆ. ಇವತ್ತಿನ ಭಾವನೆಗಳಿಗೆ ಈ ಹಾಡನ್ನ ಇಂಟರ್ಪ್ರಿಟೇಟ್ ಮಾಡೋದೇ ವೀರರಂಗ ಸಂಭ್ರಮ. ದಟ್ ಇಸ್ ವಾಟ್ ಇಟ್ ಇಸ್. ಓಕೆ, ವೀರರಂಗ ಸಂಭ್ರಮದಲ್ಲಿ ನೀವು ರಂಗಗೀತೆಗಳಿಗೆ ಹೊಸ ಟಚ್ ಕೊಟ್ಟು ಹಾಡ್ತಿದ್ದಾರೆ. ಇದು ಜೆನ್ಸಿಗಳಿಗೆ ಮುಟ್ಟುತ್ತೆ ಅಂತ ಅನ್ಸುತ್ತಾ ಮ್ಯಾಮ್ ನಿಮಗೆ? ನಾನು ಇವತ್ತವರೆಗೂ ಶೇರ್ ಮಾಡಿರೋ ಎಲ್ಲ ಜೆನ್ಸಿಗಳಿಗೂ ಐ ಥಿಂಕ್ ದೇ ಲವ್ ಇಟ್. ಓಕೆ. ಆ್ಯಂಡ್ ದೇ ಅಂಡರ್ಸ್ಟ್ಯಾಂಡ್ ಇಟ್. ಸಿ, ಇಟ್ಸ್ ನಾಟ್ ಅಬೌಟ್ ಲೈಕಿಂಗ್ ಇಟ್ ಆರ್ ಲವಿಂಗ್ ಇಟ್. ಇಟ್ ಈಸ್ ಅಬೌಟ್ ರಿಲೇಟಿಂಗ್ ಟು ಇಟ್. ಆ್ಯಂಡ್ ಆ್ಯಸ್ ಲಾಂಗ್ ಆಸ್ ದೇ ಕ್ಯಾನ್ ಕನೆಕ್ಟ್ ಟು ಇಟ್. ನಾ ಹೇಳ್ತಾ ಇರೋದು, ಹಾರ್ಮೋನಿಯಂಗಳು ಇವತ್ತು ಯೂಸ್ ಮಾಡ್ತಾರೆ. ನಾನು ಅಲ್ಲಗಳಿಸ್ತಾ ಇಲ್ಲ. ಹಾರ್ಮೋನಿಯಂ ಇಸ್ ನಾಟ್ ಅ ಇನ್ಸ್ಟ್ರೂಮೆಂಟ್ ಟುಡೇ ಅ ಚೈಲ್ಡ್ ವುಡ್ ಕ್ಯಾರಿ. ಶ್ರುತಿಪಟ್ಟಿ ಯಾಕೆ ಬಂತು? ಬಿಕಾಸ್ ನಿಮಗೆ ಹಾರ್ಮೋನಿಯಂ ಒತ್ತಕ್ಕೆ ಬರಲಿಲ್ಲ ಅಂದ ಮಾತ್ರ ನೀವು ಸಂಗೀತ ಹಾಡಂಗಿಲ್ಲ ಅಂತಲ್ಲ. ಫಾರ್ ದ್ಯಾಟ್ ಮ್ಯಾಟರ್, ಐ ವುಡ್ ಲೈಕ್ ಟು ಟೇಕ್ ಅ ರೆಫರೆನ್ಸ್ ಆಫ್ ರೆಮೋ ಅವರು. ಎನಿಬಡಿ ಕ್ಯಾನ್ ಡಾನ್ಸ್. ನೀವು ಭರತನಾಟ್ಯಂ ಕಲ್ತಿಲ್ಲ ಅಂತ ನೀವು ಡಾನ್ಸ್ ಮಾಡೋಕ್ಕಾಗಲ್ಲ ಅಂತಲ್ಲ. ಗ್ರೇಸ್ ಇರಬೇಕು, ಆ ರಿದಮ್ ಸೆನ್ಸ್ ಇರಬೇಕು, ಕಲಿಯೋ ಹುಚ್ಚಿರಬೇಕು, ಹಠ ಇರಬೇಕು, ಹಸಿವಿರಬೇಕು. ಎಲ್ಲ ಬಡಿಸ್ತಿದ್ದಾರೆ ಅಂದ್ಬಿಟ್ಟು ಕೂತ್ಕೊಂಡು ತಿನ್ನೋದು ಒಂದು ದೊಡ್ಡ ವಿಷಯ ಅಲ್ಲ. ಅಡುಗೆ ಮಾಡೋಕ್ಕೆ ಏನು ತಗೊಳುತ್ತೆ ಅನ್ನೋದು ಅರ್ಥ ಆಗಬೇಕು. ಸೊ ದ್ಯಾಟ್ ವೇ ಎವ್ರಿಬಡಿ ಶುಡ್ ಬಿ ಏಬಲ್ ಟು ರೀಚ್ ಔಟ್ ಟು ಮ್ಯೂಸಿಕ್. ಸೊ ಹಾಗಾಗಿ ದಿಸ್ ಹೋಲ್ ಜಾಲಿ. ಮ್ಯಾಮ್, ಇವಾಗ ರಂಗಗೀತೆಗೆ ವೆಸ್ಟರ್ನ್ ಟಚ್ ಕೊಟ್ಟು ನೀವು ಸಾಂಗ್ಸ್ಗಳನ್ನ ರೀಕ್ರಿಯೇಟ್ ಮಾಡ್ತಿದ್ದೀರಾ. ಇದು ಬರೀ ವೇದಿಕೆಗೆ ಮಾತ್ರ ಸೀಮಿತನಾ ಅಥವಾ ಯೂಟ್ಯೂಬ್ಸಲ್ಲೆಲ್ಲೂ ರಿಲೀಸ್ ಆಗುತ್ತಾ? ಇದು ಯೂಟ್ಯೂಬ್ಗಳಲ್ಲೂ ಇರುತ್ತೆ. ಸಿ, ಇಟ್ಸ್ ಬೇಸಿಕಲಿ ಇಟ್ಸ್ ಅ ಬ್ಯಾಂಡ್. ವಿ ಹ್ಯಾವ್ ಅ ಬ್ಯಾಂಡ್ ವಿಚ್ ಇಸ್ ಕಾಲ್ಡ್ ವೀರರಂಗ ಸಂಭ್ರಮ. ಆ್ಯಂಡ್ ಅದರಲ್ಲಿ ಮುದ್ದಾಗಿರೋ ಇವತ್ತಿನ ಜೆನ್ಸಿಗೆ ಸಂಬಂಧಪಟ್ಟಂತೆ ವಿ ಹ್ಯಾವ್ 2 ಲಿಟಲ್ ಗರ್ಲ್ಸ್. ಲಿಟಲ್ ಗರ್ಲ್ಸ್ ಅಂದರೆ ಪುಟ್ಟ ಮಕ್ಕಳೆಲ್ಲ, ನನಗೆ ಪುಟ್ಟ ಮಕ್ಕಳವರು. ಇಟ್ ವಾಸ್ ಕಾವ್ಯ ಆ್ಯಂಡ್ ಕವನ ಅಂತ ಹೇಳಿ, ಮಂಗಳೂರಿನಲ್ಲಿರುವಂಥ ಹುಡುಗರು, ಐ ಮೀನ್ ಹುಡುಗಿರು. ಆ್ಯಂಡ್ ಒಳ್ಳೆ ಗಂಟ್ಲಿದೆ. ಆ್ಯಂಡ್
ರಂಗಗೀತೆ ಹಾಡೋದಕ್ಕೆ ಒಳ್ಳೆ ಗಂಟ್ಲಿದ್ರೆ ಸಾಲದು. ಅಂದರೆ ಇಟ್ಸ್ ನಾಟ್ ಅಬೌಟ್ ಫಿನಿಸ್, ಇಟ್ ಈಸ್ ಅಬೌಟ್ ಸ್ಟ್ರೆಂತ್, ಇಟ್ ಈಸ್ ಅಬೌಟ್ ಎಂಡೋರೆನ್ಸ್, ಇಟ್ಸ್ ಅಬೌಟ್ ದ ಪವರ್ ಆಫ್ ಥ್ರೋ ಎಲ್ಲನೂ. ಸೊ ಅಲ್ಲಿಂದ ಐ ಹ್ಯಾವ್ ಸ್ಟಾರ್ಟೆಡ್ ಟ್ರೈನಿಂಗ್ ದೆಮ್ ಇನ್ ರಂಗಗೀತೆಗಳು. ಆ್ಯಂಡ್ ಇವತ್ತಿನ ಜನ್ಸಿಗೆ ಅದು ಇಷ್ಟ ಆಗಲ್ಲ ಅಂದರೆ ಅವ್ರಿಗೂ ಇಷ್ಟ ಆಗಬಾರ್ದಾಗಿತ್ತು. ಬಹಳಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ನೀವು ಇವತ್ತು ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಅದೊಂದು ಟ್ರೆಂಡು, ಗಜಬದನ ಅಂತ ಆಡ್ಬಿಡೋದು, ಗಣೇಶ ಓಡೋಗೋ ತನಕ ಇವ್ರು ಬಿಡಲ್ಲ ಅದನ್ನು, ಹೆಂಗೆಂಗೋ ಹಾಡೋದು ಅದಿದೆ, ಆ ಹುಚ್ಚಿದೆ. ಈಗ ಹೇಳ್ದಂಗೆ HSV ಅವ್ರದ್ದು ದ್ಯಾಟ್ ಈಸ್ ಆಲ್ಸೋ ಪಿಕ್ಕಿಂಗ್ ಅಪ್. ಹಾಗಾದರೆ ಅವ್ರಿಗೆ ಟೇಸ್ಟ್ ಇಲ್ಲ ಅಂತನಾ? ಬಹಳ ಒಳ್ಳೆ ಟೇಸ್ಟ್ ಇದೆ. ದೇ ಜಸ್ಟ್ ನೀಡ್ ಅ ಲಿಟಲ್ ಬಿಟ್ ಆಫ್ ಡಿರೆಕ್ಷನ್ ಆ್ಯಸ್ ಟು ಹೌ ಟು ಹ್ಯಾಂಡಲ್ ಮ್ಯೂಸಿಕ್, ಹೌ ಟು ಟ್ರೀಟ್ ಅ ರೈಟಿಂಗ್ ಅಷ್ಟೇ. ಸೊ ದ್ಯಾಟ್ ಈಸ್ ಹೌ ಇಟ್ ಇಸ್. ಸೊ ಜೆನ್ಸಿಗಳು ಕರೆಕ್ಟ್ ಆಗೇ ಆಗ್ತಾರೆ, ಆ್ಯಂಡ್ ದ್ಯಾಟ್ ಇಸ್ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ. ಆ್ಯಂಡ್ ನಾನು ಮೈ ಎಕ್ಸ್ಪೀರಿಯನ್ಸ್ ಪ್ರಕಾರ ಐ ಸಿ ಅ ಲಾಟ್ ಆಫ್ ಜೆನ್ಸೀಸ್ ಹೂ ಕನೆಕ್ಟ್ ಟು ದಿಸ್. ಅವರು ರಂಗಗೀತೆ ಬೇಡ ಅಂತ ಹೇಳಿಲ್ಲ, ಅಥವಾ ನಮಗೆ ಅಯ್ಯೋ ಅಂತಲ್ಲ. ದ ವೇ ವಿ ಪ್ಯಾಕೇಜ್ ಇಟ್, ದ ವೇ ವಿ ಪ್ರೆಸೆಂಟ್ ಇಟ್, ಇಟ್ ಲುಕ್ಸ್ ವೆರಿ ಕಾಂಪ್ಲಿಕೇಟೆಡ್ ಫಾರ್ ದೆಮ್. Unfortunately, today's Gen Zs are used to go easy. Shortcuts ಅಂದರೆ ಇಟ್ ಇಸ್ ನಾಟ್ ಅಡ್ಡದಾರಿ ಅಂತಲ್ಲ. They don't like complicated, their attention is of a sparrow. But they grasp more than a hawk in that. ಸೊ ನಾವುಗಳೇನು ನೋಡ್ತೀವಿ, ಅಟೆನ್ಷನ್ ಆಫ್ ಸ್ಪ್ಯಾರೋ ಇದೆ ಅಷ್ಟೇ ಅಂತೀವಿ. ಬಟ್ ಆ ಅಟೆನ್ಷನ್ ಆಫ್ ಅ ಸ್ಪ್ಯಾರೋ ಅಲ್ಲಿ ದೇ ಹ್ಯಾವ್ ದಿಸ್ 360 ಡಿಗ್ರಿ ವಿಜುವಲ್ ಕೆಪಾಸಿಟಿ ಅನ್ನೋದು ನಾವು ಮರಿತೀವಿ. ಹೌದು. ಬಟ್ ವೆನ್ ಐ ಅಂಡರ್ಸ್ಟುಡ್ ದ್ಯಾಟ್ ಆ್ಯಂಡ್ ಐ ಥಾಟ್ ದಟ್ ರೈಟಿಂಗ್ನ ಇವತ್ತಿನ ಜೆನ್ಸಿಗೆ ದ ಕೈಂಡ್ ಆಫ್ ಲವ್ ದೇ ಹ್ಯಾವ್ ಫಾರ್ ಮ್ಯೂಸಿಕ್, ದ ಕೈಂಡ್ ಆಫ್ ಇಂಟೆನ್ಸಿಟಿ ದಟ್ ದೇ ಹ್ಯಾವ್ ಇಸ್ ನಾಟ್ ಬ್ಯಾಡ್ ಆಟ್ ಆಲ್. ಇಟ್ಸ್ ಇನ್ ಫ್ಯಾಕ್ಟ್ ವೆರಿ ಗುಡ್. ನಮ್ಮಲ್ಲಿ ಅದು ಅಂದರೆ ಆ ಥರ ಎಕ್ಸ್ಪೋಜರ್ ಇಲ್ಲ ಅವ್ರುಗಳಿಗೆ. ನಮ್ಮ ಟೈಮಲ್ಲಿ ಎಕ್ಸ್ಪೋಜರ್ಗಳಿರಲಿಲ್ಲ, ಬಟ್ ಈ ಟೈಮಲ್ಲಿ ಅವ್ರಿಗೆ ಎಕ್ಸ್ಪೋಜರ್ ಇದೆ, ಬಟ್ ಡೆಪ್ತ್ ಇಲ್ಲ. ಸೊ ಇಟ್ ಈಸ್ ಜಸ್ಟ್ ಮ್ಯಾರಿಂಗ್ ದ ಡೆಪ್ತ್ ವಿತ್ ದ ವಿಡ್ತ್, ಆ್ಯಂಡ್ ದೆನ್ ಯು ಲೆಟ್ ದ ಹೋಲ್ ಸ್ಕೈ ಆ್ಯಂಡ್ ದ ಓಷನ್ ಬಿ ದೇರ್ಸ್. ರಂಗಗೀತೆಗಳಿಗೆ ಹೊಸ ಟಚ್ ಕೊಟ್ಟು ಎಲ್ಲೋ ರಂಗಗೀತೆಗಳ ಒರಿಜಿನಾಲಿಟಿಗೆ ಸಮಸ್ಯೆ ಆಗುತ್ತೆ ಅನ್ಸುತ್ತಾ ನಿಮಗೆ? ನನಗನ್ಸಿಲ್ಲ. ಅನ್ನಿಸ್ಬೇಕು ಅಥವಾ ಅನಿಸಿದೆ ಅನ್ನೋದಾದರೆ ನೀವು ಅದನ್ನು ಎಲ್ಲೋ ಕೇಳಿರಬಹುದು, ಅಥವಾ ಅದು ಇಲ್ಲ ಈ ಹಾಡು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳೋಕ್ಕೆ. ಬಟ್ ಆ ಥರದ್ದು ಯಾವುದೂ ಆಗಿಲ್ವಲ್ಲ. ರಂಗಗೀತೆನ ಮರ್ತು ಹೋಗೋದಕ್ಕಿನ್ನ ಅದನ್ನು ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಅದನ್ನು ಉಳಿಸೋದು ಬಹಳ ಅಗತ್ಯ ಇದೆ. ಇವತ್ತು ಬಹಳ ಅಗತ್ಯ ಇದೆ. ನಾ ಹೇಳೋದು, there are so many bands which do it, but they don't do it right. But what I'm saying is, when you do it right, everything always clicks when it is right. ಇದುವರೆಗೂ ಎಷ್ಟು ರಂಗಗೀತೆಗಳಿಗೆ ನೀವು ಹೊಸ ಸ್ಪರ್ಶ ಕೊಟ್ಟಿದ್ದೀರಾ ಮ್ಯಾಮ್? ಕೊಡ್ತಾನೆ ಇರ್ತೀವಿ, ರಂಗಗೀತೆಗಳು ಮುಗಿಯೋದಿಲ್ಲ. ಈಗ ನಾವು ಲಾಂಚ್ ಮಾಡಿರೋದು ದಟ್ ಈಸ್ ದ ಫಸ್ಟ್ ಒನ್, ಮಾಯಾದ ಮನದ ಭಾರ ಅಂತ. ಅದು ಶಂಕರ್ ನಾಗ್ ಅಂಕಲ್ ಅವ್ರದ್ದು. ಆ್ಯಂಡ್ ಆಫ್ಟರ್ ದ್ಯಾಟ್ ಅದನ್ನು ನಾಗಾಭರಣ ಅಂಕಲ್ ಅವರು ಸಿನಿಮಾಗೂ ತಿರುಗಿಸಿದ್ರು. ಬಟ್ ದ ಲಿರಿಕ್ಸ್ ಇಸ್ ಅನ್ಬೀಟಬಲ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ವಿಡಿಯೋ ಅಟ್ ಆಲ್, ಐ ಆಮ್ ಟಾಕಿಂಗ್ ಅಬೌಟ್ ದ ಆಡಿಯೋ ಇಸ್ ಅನ್ಬೀಟಬಲ್. ಐ ಮೀನ್ ಅದರಲ್ಲಿ 1000 ಭಾವನೆಗಳಿದೆ. ಅದನ್ನು ಒಂದು ಹಾಡಲ್ಲಿ ಕಟ್ಟಿರೋದು ಬಹಳ ಅದ್ಭುತ ಅಂತ ನನಗನ್ಸುತ್ತೆ. ಎಲ್ಲೋ ಒಂದು ಕಡೆ ರಘು ದೀಕ್ಷಿತ್ ಅವರು ಹಳೆ ಜಾನಪದ ಹಾಡುಗಳಿಗೆ ಈ ಥರ ಒಂದು ಕ್ರೇಜ್ ಕೊಟ್ಟು ಅವರು ಹೈಲೈಟ್ ಆದ್ರ? ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಡಿಸಿಷನ್ಸ್ ಮಾಡೋದೇ, ಕಮೆಂಟ್ ಮಾಡೋದಕ್ಕೆ. ಬಟ್ ಐ ಥಿಂಕ್ ದಟ್ ಈಸ್ ಇನ್ ಅ ವೇ ನೈಸ್ ಥಿಂಗ್ ಟು ಡೂ, ಬಿಕಾಸ್ ಇವತ್ತಿನ ಮಕ್ಕಳಿಗೂ ಜನಪದ ಅಂದ್ರೆ ಏನು ಅನ್ನೋದು ಗೊತ್ತಾಗ್ತಿದೆಯಲ್ಲ. ಹೌದು ಅಲ್ವಾ? ಯು ಡೋಂಟ್ ಹ್ಯಾವ್ ಟು. ಇವಾಗ ಕಾರಂತರು ಹಂಗೆ ನೋಡೋಕೆ ಹೋಯ್ತು ಅಂದರೆ, ಕಾರಂತರು ಬಂದಾಗ ಸಂಗೀತಕ್ಕೆ ಒಂದು ಹೊಸ ತಿರುವನ್ನೇ ಕೊಟ್ಟರು. ಕಂಪನಿ ಹಾಡುಗಳ ಸ್ಟೈಲಿಂದ ಹೊಸ ತಿರುವು ಕೊಟ್ಟರು. ಬಟ್ ದಟ್ ವಾಸ್ ನಾಟ್ ಬ್ಯಾಡ್, ದಟ್ ವಾಸ್ ಬ್ಯೂಟಿಫುಲ್, ದಟ್ ವಾಸ್ ಬ್ರಿಲಿಯಂಟ್. ಸೊ ಯಾವುದೇ ಒಂದು ಬದಲಾವಣೆ ಬಂದಾಗ ಕೆಲವ್ರಿಗೆ ಹಿಕಪ್ಸ್ ಇರೋದು ಸಹಜ. ಹೌದು. ಬಟ್ ಹಿಕಪ್ಸ್ ಇಸ್ ನಾಟ್ ಯೋರ್ ಎಂಟೈರ್ ಬ್ರೀದಿಂಗ್ ಸಿಸ್ಟಮ್. ಹಿಕಪ್ಸ್ ಇಸ್ ಜಸ್ಟ್ ಅ ಸ್ಮಾಲ್ ರೋಡ್ ಹಂಪ್ ವೆನ್ ಯು ಆರ್ ಲಿವಿಂಗ್ ಇಟ್. ಸೊ ದಟ್ಸ್ ಫೈನ್. ಹೌ ವಾಸ್ ಯುವರ್ ಟೀಮ್ ಮ್ಯಾಮ್? ಟೀಮ್ ಹೇಗಿದೆ ನಿಮ್ದು? ಯಾರನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ ನಿಮ್ಮ ಟೀಮಲ್ಲಿ? ರೈಟ್ ನೌ ಐವ್ ಇನ್ಕ್ಲೂಡೆಡ್ ಓನ್ಲಿ ಕಾವ್ಯ ಆ್ಯಂಡ್ ಕವನ. ಐ ಡೋಂಟ್ ವಾಂಟ್ ಟು ತುಂಬ ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡೋ
ಸಾಧ್ಯತೆಗಳು ಈ ಸದ್ಯಕ್ಕೆ ನನ್ನಲ್ಲಿ ಕಾಣಿಸಲ್ಲ ನಿಮಗೆ. ಯಾಕೆಂದರೆ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಇಂಡಸ್ಟ್ರೀಲಿ ಒಂದು ಅವಕಾಶ ಸಿಗಬೇಕು ಅಂದರೆ ಬಹಳ ಕಷ್ಟ. ಸುಮ್ಮನೆ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಹಾಡಿಸ್ಬಿಟ್ಟು ಕೋರಸ್ಸಾಗಿ ಇಟ್ಬಿಟ್ಟು ಕಳಿಸೋದು ನನ್ನ ಉದ್ದೇಶ ಅಲ್ಲ. ಐ ವಾಂಟ್ ದೆಮ್ ಟು ಫೈಂಡ್ ದೇರ್ ವಿಂಗ್ಸ್. ನನಗೆ ಅವರ ಹಾರುವಿಕೆನ ನೋಡೋದಕ್ಕೆ ಇಷ್ಟ ಇದೆ. ಅವರ ಪ್ರಪಂಚ ಕಟ್ಕೊಳ್ಳೋದನ್ನ ಬೆನ್ನ ಹಿಂದೆ ನಿಂತು ಕಾಯಬೇಕು ಅಂದರೆ ಇಟ್ ಈಸ್ ಲೈಕ್ ಗಿವಿಂಗ್ ಬರ್ತ್ ಟು ಅ ಚೈಲ್ಡ್. ಅದು ನಿಮ್ಮ ಮಕ್ಕಳಾದರೆ ಅದೊಂಥರ, ಬೇರೆಯವ್ರ ಮಕ್ಕಳಿದ್ದಾಗ ನಿಮ್ಮ ಮಕ್ಕಳಿಗಿನ್ನ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಸೊ ಆ ಹೆಣ್ಮಕ್ಳು ಸೇಫಾಗಿ ಒಂದು ದಡ ಸೇರೋ ತನಕ. ಸೊ 3 years we are going to travel with this band and ಕನ್ನಡನ ಪ್ರತಿಯೊಂದು ಹಂತಕ್ಕೂ ತಲುಪಿಸೋದಕ್ಕೆ ನಾನು ಯಾರು ಅಲ್ಲ. ಕನ್ನಡ ಇಸ್ ಟೂ ಬಿಗ್ ಆ್ಯಂಡ್ ಟೂ ಹೆವಿ. ಆದರೆ ಅದನ್ನು ಬಹುಶಃ ಕೊಂಡು ಹೋಗೋ ಅಂಥ ಒಂದು ಚಾರಿಯೆಟ್ ಅಷ್ಟೇ ನಾನು. ಸೊ ಅದನ್ನು ಮೂಲೆಗೂ ತಲುಪಿಸ್ಬೇಕು, ತಿಳಿಸ್ಬೇಕು. ನಮ್ಮ ರಂಗಗೀತೆಯ ಸೊಗಡು, ನಮ್ಮ ರಂಗಗೀತೆಯ ಭಾಷೆ, ಪದಗಳು, ಹಳೆಗನ್ನಡ ಇದೆಲ್ಲನೂ ಬರುತ್ತೆ ಹಾಡಲ್ಲಿ. ಸೊ ಅದನ್ನು ಚೇಂಜ್ ಮಾಡಿದಾಗ ಅದಕ್ಕೆ ಏಟು ಬೀಳುತ್ತೆ ಅನ್ನೋದಕ್ಕಿಂತ ಬರ್ದಲ್ಲೇ ಇರೋರು ಕಲಿತಾರೆ ಅಂತ ನೋಡೋ ದೃಷ್ಟಿ. ನೀವು ಅದನ್ನು ಗ್ಲಾಸಸ್ ಹಾಫ್ ಎಂಟಿ ಅಂದರೆ ನಿಮ್ಮ ದೃಷ್ಟಿಕೋನ. ಐ ಲುಕ್ ಎಟ್ ಇಟ್ ಆಸ್ ಹಾಫ್ ಫುಲ್, ಅದು ನನ್ನ ದೃಷ್ಟಿಕೋನ. ಇನ್ನೊಬ್ಬರು ಅರ್ಧಂಬರ್ಧ ಬೆಳಕಣ ಗಲೀಜು ನೀರೋದು ಅದು ಅವ್ರ ಇಷ್ಟ. ಸೊ ನೀವು ಒಂದು ಲೋಟದ ನೀರನ್ನ ಹೇಗೆ ನೋಡ್ತೀರ ಅನ್ನೋದು ಅದು ನಿಮ್ಮ ಇದ್ರ ಮೇಲೆ ಹೋಗುತ್ತೆ. ನಿಮ್ಮ ಈ ಪ್ರಯತ್ನ ಬರೀ ಕರ್ನಾಟಕಷ್ಟೇ ಸೀಮಿತವಾಗಿರುತ್ತಾ, ಸಾಗರದಾಚೆಗೂ ಇರುತ್ತಾ? ಕನ್ನಡನ ಕರ್ನಾಟಕದಲ್ಲಿ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಈಗ ನಿಮ್ಮ ಮಾತೃಭಾಷೆ ಕನ್ನಡ ಆದರೆ ನಿಮಗೆ ಕನ್ನಡ ಪರಿಚಯ ಮಾಡಿಸೋ ಅವಶ್ಯಕತೆ ನನಗಿಲ್ಲ. ಹೌದು. ಕನ್ನಡದ ಸೊಗಡನ್ನು ಪ್ರಪಂಚದ ಮೂಲೆಗೆ ತಲುಪಿಸೋದು ನನ್ನ ಧ್ಯೇಯನೇ ಹೊರತು ನಿಮಗೆ ಇವತ್ತಿಗೂ ಕೂಡ ದೇರ್ ಆರ್ ಲಾಟ್ ಆಫ್ ಕನ್ನಡ ಸಾಂಗ್ಸ್ ವಿಚ್ ಹ್ಯಾವ್ ಬೀನ್ ಟೇಕನ್ ಬೈ ಹಿಂದಿ. ಅಂದರೆ ಹಿಂದಿಗೆ ಅಳವಡಿಸ್ಕೊಂಡಿದ್ದಾರೆ. ಬಹುಶಃ ನಮ್ಮ ಜನ ಹಿಂದಿನ ನೋಡಿಲ್ದಲೇ ಇರೋ ಕಾರಣ ವಾವ್ ಅಂತಾರೆ. ರೈಟ್ ಫ್ರಮ್ ಬಾಗ್ಬಾನ್ ಟು ಎವ್ರಿ ಅದರ್ ಸೆಕೆಂಡ್ ಮೂವಿ. ನಮ್ಮ ಯಾವುದು ಗೋವಿಂದ ಅವರು ಟಯ 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 ವಾಟ್ ದಟ್ ಸಾಂಗ್ ಇಸ್, ಅದು ಕೂಡ ಕನ್ನಡದ್ದೇ ಹಾಡು. ಸೊ ಪ್ರತಿಯೊಂದು ಮೂಲೆಯಲ್ಲೂ ಇದೊಂದು ಭಾಷೆ ಹೇಗೆ ಅಂದರೆ ಬಹುಶಃ ನಾವು ಯೂಸ್ ಮಾಡ್ದಲೇ ಇರಬಹುದು ಜಾಸ್ತಿ. ಇದ್ರ ಕೆಳಗಡೆ ಬೇಜಾನ್ ಕಮೆಂಟ್ಸ್ಗಳು ಬರ್ತವೆ, ಎಷ್ಟು ಇಂಗ್ಲೀಷ್ನಲ್ಲಿ ಮಾತಾಡ್ತೀಯ ಅಂತ. ಬಟ್ ನಾನು ಇರೋಷ್ಟು ಕನ್ನಡದಲ್ಲಿ ಕೆಲಸ, ಅಲ್ಲಿ ಕೂತ್ಕೊಂಡು ಈ ಹಾಡ್ಸೋರೇ ಆಗಲಿ ಟೀಕೆ ಮಾಡೋರೇ ಆಗಲಿ ಕನ್ನಡದಲ್ಲಿ ಒಂದು ಕಡ್ಡಿ ಎತ್ತಿಟ್ಟಿರಲ್ಲ. ಸೊ ಮಾತಾಡೋದು ಮಾತ್ರ ಅಲ್ಲ ಮುಖ್ಯ, ಕನ್ನಡದ ಸಾಧನೆಗಳನ್ನು ಮೂಲೆಗೆ ತಲುಪಿಸೋದು ಮುಖ್ಯ ಆಗಿರೋದ್ರಿಂದ ಬರೀ ಕರ್ನಾಟಕ ಓಡಾಡೋದು ನಮ್ಮ ಧ್ಯೇಯನೇ ಅಲ್ಲ. ಚೆನ್ನೈಯಲ್ಲಿ ತುಂಬ ಜನ ಕನ್ನಡಿಗರಿದ್ದಾರೆ, ಹೈದರಾಬಾದಲ್ಲಿ ತುಂಬ ಜನ ಕನ್ನಡಿಗರಿದ್ದಾರೆ, UK ಯಲ್ಲಿದ್ದಾರೆ, ಕೆನಡಾಲಿದ್ದಾರೆ, US ಅಲ್ಲಿದ್ದಾರೆ. ಎಲ್ಲ ಮೂಲೆಯವ್ರಿಗೂ ಇವಾಗ ನೀವು ಹೇಳ್ತೀರ ಒಂದು ಗೋಲ್ಡನ್ ಮೂವಿ ಬಂತು ಅಂದರೆ 80s ಕನೆಕ್ಟ್ ಆಗ್ತಾರೆ ಅಂತ. 80s ಐ ಆಮ್ ಸೇಯಿಂಗ್ ಅಣ್ಣವರು ಇಸ್ ಡೆಫಿನೆಟ್ಲಿ ದ ಕಿಂಗ್ ಪಿನ್. ಹಂಗನ್ಬಿಟ್ಟು ಅವ್ರ ಎಕ್ಸಾಂಪಲ್ ಕೊಡ್ತಾ ಇಲ್ಲ ಅಂತ ಮತ್ತಿನ್ನೊಂದು ರೀತಿಯಲ್ಲಿ ಅದನ್ನು ತಗೋಬೇಡಿ. ಐ ಥಿಂಕ್ ನಮ್ಮ ಕನ್ನಡ ರಂಗಗೀತೆಗಳು ಇಸ್ ಲೈಕ್ ಅಮಿತಾಬ್ ಬಚ್ಚನ್. ನಮ್ಮ ಜನರೇಷನ್ಗೂ ಗೊತ್ತು, ಈ ಜನರೇಷನ್ಗೂ ಗೊತ್ತು, ಮುಂದಿನ ಜನರೇಷನ್ಗೂ ಗೊತ್ತಿರುತ್ತೆ. ಸೊ ವಾಟ್ ಇಸ್ ರಾಂಗ್ ಇನ್ ಬೀಯಿಂಗ್ ಹಿಮ್? ವೈ ಡು ಯು ಹ್ಯಾವ್ ಟು ಸೇ ನೋ ಐ ವಾಂಟ್ ಓನ್ಲಿ ಶೋಲೆ ಅಮಿತಾಬ್ ಬಚ್ಚನ್? ಯಾಕೆ ಹೇಳ್ತೀರಾ? ಸೊ ಯು ಡೋಂಟ್ ವಾಂಟ್ ಬಾಗ್ಬಾನ್ ಅಮಿತಾಬ್ ಬಚ್ಚನ್? ಯು ಡೋಂಟ್ ವಾಂಟ್ ಪಾಕ ಅಮಿತಾಬ್ ಬಚ್ಚನ್? ಅಮಿತಾಬ್ ಬಚ್ಚನ್ ಇಸ್ ಅಮಿತಾಬ್ ಬಚ್ಚನ್ ಅಲ್ವಾ? ಹಾಗೆ ನೀವು ಎಲ್ಲ ಪರಿಸ್ಥಿತಿಗೂ, ಎಲ್ಲ ಭಾಷೆಯವ್ರಿಗೂ, ಎಲ್ಲ ಮಾನಸಿಕ ಒಂದು ಸ್ಟೇಟ್ಗೂ, ಎಲ್ಲ ಭಾವನೆಗಳಿಗೂ ಹೊಂದೋ ಅಂಥದ್ದು ಕನ್ನಡ ಭಾಷೆ. ಆಡು ಭಾಷೆ, ಒಡ್ಡು ಭಾಷೆ, ಗೊಡ್ಡು ಭಾಷೆ ಎಲ್ಲ ರೀತಿಯಲ್ಲೂ ಕನ್ನಡದಲ್ಲಿದೆ. ಸೊ ಅದನ್ನು ಬರೀ ಕರ್ನಾಟಕಕ್ಕೆ ಅಂತ ನಮ್ಮದು ಅಂತ ಇಟ್ಕೊಳ್ಳೋದಲ್ಲ. ಕನ್ನಡದವರು ಬೌಂಡ್ರಿ ಬಿಟ್ಟು ಹೋಗಿ ಹೊಡಿತೀವ್ರಿ. ನಾನು ಕನ್ನಡದವಳೇ ಆದರೂ ಬೌಂಡ್ರಿ ನೀರು ಹೋಗಿ ಗೆತ್ಕೊಂಡ್ಬಂದಿದ್ದೀನಿ. ಕನ್ನಡದ್ದು ಅದು ದೊಡ್ಡ ಶಕ್ತಿ. ಸೊ ಕನ್ನಡನ ಬರೀ ಕರ್ನಾಟಕಲ್ಲಿ ಇಟ್ಕೊಳ್ಳೋದಲ್ಲ, ದೇಶಾದ್ಯಂತ ತೊಗೊಂಡು ಓಡಾಡ್ತೀವಿ ಈ ಬ್ಯಾಂಡಲ್ಲಿ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಅ ಬೋಲ್ಡ್ ಸೆಲೆಬ್ರೇಷನ್, ಅ ಸ್ಟೇಟ್ ಸೆಲೆಬ್ರೇಷನ್ ಅಂತ. ವೀರ ಕಥಾಕಾರ ಅಂತ ಯಾವುದಕ್ಕೋಸ್ಕರ ಚೂಸ್ ಮಾಡಿದ್ರಿ ಮ್ಯಾಮ್? ಆ ಒಂದು ಹೆಸರು ವೀರ್ ಇಸ್ ಬೇಸಿಕಲಿ ಅಪ್ಪ ಅವ್ರದ್ದು ಅರ್ಧ, ವೀರಣ್ಣ ಅವ್ರದ್ದು ಅಂತ. ನಾವೆಲ್ಲರೂ ಲೈಕ್ ಇಟ್ ಆರ್ ಲೀವ್ ಇಟ್, ನಾವೆಲ್ಲ ಅವ್ರ ನೆರಳೇನೆ. ಅವರ ಛತ್ರ ಛಾಯದಲ್ಲೇ ಇರೋದು, ಅವರ ರಕ್ತನೇ ಹೌದು, ಆ ಪರಂಪರೆನೂ ಹೌದು. ಅದರಲ್ಲಿ ಬಹಳ ಹೆಮ್ಮೆ ಇದೆ. ಆದರೆ ಅದಕ್ಕೆ
ತಕ್ಕಂತೆ ಬದುಕಬೇಕು ಅಂದರೆ ನಾವು ಮಾಡೋ ಒಂದು ಪ್ರತಿಯೊಂದು ಕೆಲಸನೂ ಆ ಲೆವೆಲಲ್ಲೇ ಇರಬೇಕು. ಸೊ ವೆನ್ ಯು ಸೇ ವೀರ್, ಇಟ್ ಇಸ್ ಅಪ್ಪವ್ರದ್ದು ಕಂಪನಿ ಕೂಡ ಅವ್ರು ಹೇಳ್ತಾ ಇದ್ದಂಥ ಕಥೆಯಲ್ಲಿ ಒಂದು ಸಂದೇಶ ಇರೋದು, ಒಂದು ಸೋಷಿಯಲ್ ಮೆಸೇಜ್ ಇರೋದು. ಸೊ ಹಾಗಾಗಿ ವಾಟ್ ಇಸ್ ಕಥಾಕಾರ ಇಸ್ ಸ್ಟೋರಿ ಟೆಲ್ಲರ್. ವೀರ್ ಕಥಾಕಾರ ಇಟ್ಸ್ ಅ ಬ್ರೇವ್ ಸ್ಟೋರಿ ಟೆಲ್ಲರ್. ವಿ ಡೋಂಟ್ ಹೆಸಿಟೇಟ್ ಟು ಟೆಲ್ ಯು ದ ಟ್ರೂತ್. ಇನ್ನೊಂದು ಮುಖ್ಯ ಪ್ರಶ್ನೆ, ರಂಗಗೀತೆಯ ಹೊಸ ಶೈಲಿ ಹಾಡುವ ಜೊತೆಗೆ ವಿಜುವಲೈಸ್ ಐಡಿಯಾ ನಿಮಗಿದೆ. ಅದು ಇನ್ನೊಂದು ಸ್ಪೆಷಾಲಿಟಿ ಹೇಳ್ಬೇಕಂದ್ರೆ AI ವಿಜುವಲ್ಸ್ಗಳನ್ನ ನೀವು ಯೂಸ್ ಮಾಡಿದ್ದೀರಾ. ಇದು ನಿಮ್ಮ ಕಲ್ಪನೆಗೆ ಹೇಗೆ ಬಂತು? ನಾವು ಅದು AI ಯೂಸ್ ನನ್ನ ಮಾಡಿ ಕಲ್ಪನೆ ರೀಕ್ರಿಯೇಟ್ ಅಲ್ಲ. ಮಾಡಬೇಕು ಅನ್ನೋದು ನನ್ನ ಕಲ್ಪನೆ ಅಲ್ಲ. AI ಇಸ್ ಟುಡೇಸ್ ಲ್ಯಾಂಗ್ವೇಜ್. ನಾನು ಅದನ್ನೇ ಹೇಳಿದ್ದು, ಇವತ್ತು ಜೆನ್ಸಿಯ ಭಾಷೆ ಅದು. ಕನೆಕ್ಟಿಂಗ್ ಥ್ರೂ ವಯಾ ಟೆಕ್ನಾಲಜಿ. ಟೆಕ್ನಾಲಜಿ ಈಸ್ ಅ ಮೀಡಿಯಮ್ ಆರ್ ಇಟ್ಸ್ ಅ ಲ್ಯಾಂಗ್ವೇಜ್. ಅಂದರೆ ನಮ್ಗೆ ಹೇಗೆ ಲಿಪಿನ ಬರಿತಾ ಇದ್ವಿ ಅವ್ರು ಹೇಗೆ ಬರಿತಾ ಇದ್ವಿ, ಇವತ್ತು ಯೂತ್ದು ಭಾಷೆ ಇಸ್ ಟೆಕ್ನಾಲಜಿ. ಅದು ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ಗುಜರಾತಿ ಇರ್ಬೋದು, ಮಲಯಾಳಂ ಇರ್ಬೋದು, ಯಾವುದೇ ಇರ್ಬೋದು. ಬಟ್ ದೇರ್ ಇಂಟ್ರಾಕ್ಟಿವ್ ಮೋಡ್ ಇದೆಯಲ್ಲ, ಅದು ಬಂದು ಇಸ್ ಟೆಕ್ನಾಲಜಿ. ಸೊ ಟೆಕ್ನಾಲಜಿ ಬಂದಿದೆ ಅಂದ್ಬಿಟ್ಟು ಕೋತಿ ಥರ ಇನ್ಸ್ಟಾಗ್ರಾಮ್ಗಳಲ್ಲೇ ಆಗಲಿ ಅಥವಾ ಫೇಸ್ಬುಕ್ಗಳಲ್ಲೇ ಆಗಲಿ ಅಥವಾ ಆನ್ಲೈನ್ಗಳಲ್ಲೇ ಆಗಲಿ ಇನ್ನೊಬ್ಬರನ್ನ ಅಣಗ್ಸೋಕ್ಕೆ, ಇನ್ನೊಬ್ಬರನ್ನ ರೇಗ್ಸೋಕ್ಕೆ ಅಥವಾ ಇನ್ನೊಬ್ರದ್ದು ಇನ್ನೊಂದೇನೋ ಒಂದು ಶೈಲಿ ಮಾಡಿ ಮಾತಾಡ್ಸೋದಕ್ಕೆ ಅಂತ ನೇಮ್ಸ್ ಮಾಡೋದಕ್ಕೆಲ್ಲ ಉಪಯೋಗಿಸೋದು AI ಅನ್ನೋದು. ಎನಿ ಟೆಕ್ನಾಲಜಿ ಕ್ಯಾನ್ ಬಿ ಇನ್ ಗುಡ್ ಹ್ಯಾಂಡ್ಸ್ ಆ್ಯಂಡ್ ಇಟ್ ಕ್ಯಾನ್ ಬಿ ಇನ್ ಬ್ಯಾಡ್ ಹ್ಯಾಂಡ್ಸ್. ಯಾವುದೇ ಟೆಕ್ನಾಲಜಿನೇ ಆಗಲಿ ನೀವು ಒಳ್ಳೆ ರೀತಿ ಉಪಯೋಗಿಸಿದಾಗ ಅದಕ್ಕೆ ಬರೋವಂಥ ಇದಿದೆಯಲ್ಲ ವ್ಯಾಲ್ಯೂ ಇಸ್ ವೆರಿ ಡಿಫ್ರೆಂಟ್. ಸೊ ಇವತ್ತು AI ಇಸ್ ಅ ಟೆಕ್ನಾಲಜಿ ವಿಚ್ ನಾವು ಸುಮ್ಮನೆ ಲಿಪ್ ಸಿಂಕ್ ಅಥವಾ ಮೈಂಡ್ ಮಾಡೋದಕ್ಕೆ ಅಂತಲ್ಲ. ಈಗ ನಮ್ಗಳಿಗೆ ಆ್ಯಸ್ ಪ್ರೊಡ್ಯೂಸರ್ಸ್, ಆ್ಯಸ್ ಆ್ಯಕ್ಟರ್ಸ್, ಸಿನಿಮಾ ಇಂಡಸ್ಟ್ರೀಲಿ ಹೊಸೊಬ್ರನ್ನ ಇಟ್ಕೊಂಡು ಮಾಡೋದಕ್ಕೆ ನಾವು ಬಹಳ ಹಿಂಜರಿತೀವಿ. ಹೀರೋಸೇ ಬೇಕು ಅಂತೀವಿ ಅಥವಾ ದೊಡ್ಡ ಹೆಸರುಗಳೇ ಬೇಕು ಅಂತೀವಿ. ದೊಡ್ಡ ಹೆಸರುಗಳು ಮಾಡೋದಕ್ಕೆ ಆ ಬಜೆಟ್ ಇಲ್ಲ ಅಂತೀವಿ. ನೂರಾರು ಪ್ರಾಬ್ಲಮ್ಗಳಿದ್ದಾಗ ಪುಟ್ಟದಾಗೆ ಒಂದು ಕತೆ ಹೇಳೋದಕ್ಕೆ ನಿಮಗೆ ಬೇಕಾದವರು ನಿಮ್ಮ ಟೈಮಿಗೆ ಸಿಗದಲೇ ಹೋದಾಗ ಅಥವಾ ಕೈ ಎಟಕದಲ್ಲೇ ಇದ್ದಾಗ ದಿಸ್ ಇಸ್ ಅನ್ ಆಲ್ಟರ್ನೇಟಿವ್ ವರ್ಷನ್. ದಿಸ್ ಇಸ್ ನಾಟ್ ದ ಓನ್ಲಿ ವರ್ಷನ್. ಇದೊಂದೇ ಅಂತಲ್ಲ, AI ಅಲ್ಲ, ಅದ್ರ ತಾತ ಬಂದ್ರೂ ಸಿನಿಮಾನೇ, ಅದನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಇದನ್ನು ಅವತ್ತಲ್ಲ ಇವತ್ತು ಹೇಳ್ತಾ ಇದ್ದೀನಿ, ಇನ್ನು 10 ವರ್ಷಕ್ಕೆ ಬಹುಶಃ ಅರ್ಥ ಮಾಡ್ಕೋತಾರೆ ಅನಿಸುತ್ತೆ ಜನ. ನೀವು AI ಅಲ್ಲ ಇನ್ನು ಯಾವುದೇ ಟೆಕ್ನಾಲಜಿನ ತೊಗೊಂಬಂದ್ರು ನೀವು ಸಿನಿಮಾನ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನೀವು ಎಲ್ಲನೂ AI ನೋಡ್ತಾ ಇರಿ. ಒಂದು ಸಿನಿಮಾ ಬಂದ ತಕ್ಷಣ ನೀವು ಹೋಗ್ತೀರಾ ಸಿನಿಮಾ ಥಿಯೇಟ್ರಿಗೆ ಅಥವಾ ಅದನ್ನು ಆನ್ಲೈನಲ್ಲೇ ನೋಡ್ತೀರಾ ಅಥವಾ ಎಲ್ಲೇ ಆಗಲಿ, ಸಿನಿಮಾ ಎಸ್ ಸಿನಿಮಾ, ಯು ಕ್ಯಾನ್ ನಾಟ್ ರೀಪ್ಲೇಸ್ ಇಟ್. ಒಂದು. ಎರಡನೇದು, ಅಪ್ಪವರು ಇವಾಗ ಯಾಕೆ ಅಂದರೆ ಅದು ನಮ್ಗೆ ಹೇಳ್ಕೊಟ್ಟಂಥದ್ದು ಮನೆಯಲ್ಲಿ ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದನ್ನೇ ಅಣ್ಣವರು ಹಾಡಲ್ಲೂ ಹಾಡಿರೋದು. ಸೊ ವಿ ಬಿಲೀವ್ ಇನ್ ವಾಟ್ ವಿ ಸೇ. ಈಗ ಅಪ್ಪವರು ನಾಟಕ ಮಾಡ್ತಿದ್ದವರು, ಮೊಟ್ಟ ಮೊದಲನೇ ಸಿನಿಮಾ ಮಾಡಿದವರು ಅವ್ರು ಯಾಕೆ ಸಿನಿಮಾ ಮಾಡಬೇಕಾಗಿತ್ತು? ಅವರು 3 ಮೂಕಿ ಚಿತ್ರಗಳು ಮಾಡಿದ ನಂತರ ಸತಿ ಸುಲೋಚನಾ ಬಂದಿದ್ದು. ಬಟ್ ಕನ್ನಡಿಗರ ಪ್ರಕಾರ ಫಸ್ಟ್ ಮೂವಿ ಸತಿ ಸುಲೋಚನನೇ ಅಂತ ಅಲ್ಲ, ಅದನ್ನು ಬಹಳ ಸ್ಪಷ್ಟಪಡಿಸ್ತೀನಿ. ಗುಬ್ಬಿ ವೀರಣ್ಣವರು ಮೊದಲು 3 ಚಿತ್ರಗಳು ಮಾಡಿದ್ರು. ಅದಾದಮೇಲೆ ಸತಿ ಸುಲೋಚನಾಲಿ ಕನ್ನಡದ ಪದ ಮೂಕಿ ಚಿತ್ರ ಆಗಿದ್ರಿಂದ ಅದನ್ನು ಕಡೆಗಣಿಸ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ, ಗಣನೆಗೆ ತಗೋತಾ ಇಲ್ಲ ಅಷ್ಟೇ ಬಿಟ್ಟರೆ. ಮಾತು ಅಂತ ಬಂದಿದ್ದು ಕನ್ನಡದಲ್ಲಿ ಮೊದಲನೇ ಟಾಕಿ ಚಿತ್ರ ಸತಿ ಸುಲೋಚನಾದು. ಚಲನಚಿತ್ರ ಮೊದಲನೇದು ಸತಿ ಸುಲೋಚನಾ ಅಲ್ಲ. ಅದಕ್ಕೆ ಮುಂಚೆ 3 ಚಿತ್ರ ನೋಡಿ. ಆಗಿನ ಕಾಲದಲ್ಲಿ ಒಂದು ಫ್ಲಾಪ್ ತಗೊಂಡು ಇನ್ನೊಂದು ಸತಿ ಬರಬೇಕು ಅಂದರೆ ಬಹಳ ಕಷ್ಟ. ಅದನ್ನು ಸತತವಾಗಿ ಮಾಡಿದಂಥವ್ರು ಅಪ್ಪವರು. ಸೊ ಅಪ್ಪವರೇನೆ ಚಿತ್ರರಂಗದಲ್ಲೂ ಮೊಟ್ಟ ಮೊದಲನೇ ಹೆಜ್ಜೆ ಇಟ್ಟವರು. ಅದೇ ನಮ್ಮ ಮನೆತನದಲ್ಲಿ ಬಂದಿರೋದು. ಏನೇ ಹೊಸ್ತು ಬಂದ್ರೂ ಅದನ್ನು ಅಳವಡಿಸ್ಕೊಂಡು ಅದನ್ನು ಕಲೆಯಲ್ಲಿ ಬಹಳ ಮುದ್ದಾಗಿ ನಿಮ್ಮ ಕೈಲಾಗುವಷ್ಟು ನಿಮ್ಮ IQಗೆ ಬೆಸ್ಟ್ ಲೆವೆಲ್ಗೆ ಅದನ್ನು ಪ್ರೆಸೆಂಟ್ ಮಾಡೋದು ಮನೆತನದ ಒಂದು ಶಿಸ್ತು, ಒಂದು ಆಚಾರ. ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಮ್ಯಾಮ್, ನಮ್ಮ ಜನರಿಗೆ ಏನು ಗೊತ್ತಿದೆ ಅಂತ ಹೇಳಿದ್ರೆ ಫಸ್ಟ್ ಮೂವಿ ಸತಿ ಸುಲೋಚನಾ ಅನ್ನೋದಿದೆ ಎಲ್ಲರಿಗೂ. ಸೊ ನೀವು ಹೇಳಿರೋ ಪ್ರಕಾರ ಗುಬ್ಬಿ ವೀರಣ್ಣ ಸರ್ ಮುಂಚೆನೆ ಇನ್ನು 3 ಮೂಕಿ. ಸತಿ ಸುಲೋಚನಾ ವಾಸ್ ನೆವರ್ ದ ಫಸ್ಟ್ ಫಿಲ್ಮ್. ಅರ್ಥ ಮಾಡ್ಕೊಳ್ಳಿ. ದೇ ವೆರಿ ಕ್ಲೆವರ್ಲಿ ಬ್ಯೂಟಿಫುಲಿ ಕಾಯಿನ್ ದಟ್ ವರ್ಡ್ ಅಷ್ಟೇ.
ಆಕ್ಚುಲಿ ಅಪ್ಪ ಅವ್ರಿಗಿನ್ನ ಮುಂಚಿಂದು ಒಂದು ಫಿಲಮ್ ಬಂದಿದ್ದು ಅಂದ್ರೆ ಎಲ್ಲೋ ನಾರ್ತಲ್ಲಿ, ದಟ್ ಈಸ್ ಇನ್ 1929 ಶುರು ಅಂತ ಹೇಳಿ. ಮೊದಲನೇ ಸಿನಿಮಾ ಮಾಡಿದ್ದ ಅಪ್ಪ ಅವರು ಇನ್ 1930 ವಿಚ್ ಇಸ್ ಸಾಂಗ್ ಆಫ್ ಲೈಫ್. ಸಾಂಗ್ ಆಫ್ ಲೈಫ್. ಎಸ್. 1931 ನಲ್ಲಿ ಹಿಸ್ ಲವ್ ಅಫೇರ್, 1932 ರಲ್ಲಿ ಹರಿಮಾಯೆ, 1934 ಅಲ್ಲಿ ಸತಿ ಸುಲೋಚನ. ಸೊ ಮೊದಲ 3 ಚಲನಚಿತ್ರ, ಮೂಕಿ ಚಲನಚಿತ್ರ ಮಾಡಿದ್ದು ಗುಬ್ಬಿ ವೀರಣ್ಣ ಅವರಿಲ್ಲಿ. ಅದಾದ್ಮೇಲೆ ನೀವು ಸತಿ ಸುಲೋಚನ ಟಾಕಿ ಪೋರ್ಷನ್ ಅಲ್ಲಿ ಬಂದಿರೋದೇ ಹೊರತಾಗಿ ಮೊದಲನೇ ಸಿನಿಮಾ ಸತಿ ಸುಲೋಚನ ಅಲ್ಲ. ಸುಷ್ಮಾ ವೀರ್ ಮ್ಯಾಮ್ಗೆ ಮನಸ್ಸಿಗೆ ಮುಟ್ಟಿದಂತಹ ಒಂದು ರಂಗಗೀತೆ? ತಾಯಿ ಕೊರಳಿನ ಕರೆ ಕೇಳಿ ಅದು ನಮ್ಮ ಅಜ್ಜಿ ನನಗೆ ಹಾಡಿ ಮಲಗೋ ಟೈಮಲ್ಲಿ ಹಾಡ್ತಾ ಇದ್ದಂಥದ್ದು. ಅದು ಬಹಳ ಮನಸ್ಸಿಗೆ ಹತ್ತಿರವಾದದ್ದು. ಮ್ಯಾಮ್, ನಿಮ್ಮ ಬ್ಯಾಂಡಲ್ಲಿ ಇರೋ 2 ಪುಟ್ಟ ಮಕ್ಕಳಿದ್ದಾರೆ, ಕಾವ್ಯ ಅಂಡ್ ಕವನ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ ನಿಮ್ಸ್ತಾರೆ? ಬನ್ನಿ ಕಾವ್ಯ, ಬಾ ಕವನ. ಇದು ಕವನ, ನಮಸ್ತೆ. ಅದು ಕಾವ್ಯ. ಆಕೆ ದೊಡ್ಡವಳು, ಈಕೆ ಪುಟ್ಟದು. And both are lovely singers. And In now, your band? yes, absolutely. And 3 ವರ್ಷ ನಾವುಗಳು as singers, they will be traveling with me to all across the places and representing Kannada and having a Veera Ranga Sambhrama about all the Kannada ರಂಗಗೀತೆಗಳು. 2 ಲೈನ್ ಹಾಡಿಬೋದಾ? ಮುನಿ ವನಿತೆಯರಾಗಿ ಬರುವೆವು ನಾವು, ಹೇ ಮುನಿವರ್ಯ, ಮುನಿ ವನಿತೆಯರಾಗಿ ಬರುವೆವು ನಾವು. ಮುನಿ ವನಿತೆಯರಾಗಿ ಬರುವೆವು ನಾವು, ಹೇ ಮುನಿವರ್ಯ, ಮುನಿ ವನಿತೆಯರಾಗಿ ಬರುವೆವು ನಾವು. ಮುನಿ ವನಿತೆಯರಾಗಿ ಬರುವೆವು ನಾವು, ಹೇ ಮುನಿವರ್ಯ, ಮುನಿ ವನಿತೆಯರಾಗಿ ಬರುವೆವು ನಾವು. ಮುನಿ ವನಿತೆಯರಾಗಿ ಬರುವೆವು ನಾವು, ಹೇ ಮುನಿವರ್ಯ, ಮುನಿ ವನಿತೆಯರಾಗಿ ಬರುವೆವು ನಾವು. ಮುನಿ ವನಿತೆಯರಾಗಿ ಬರುವೆವು ನಾವು. ನದಿಯ ದಂಡೆಯ ಮೇಲೆ ಓ ಮಾವ ನೀ ನಡೆಸೆ, ನದಿಯ ದಂಡೆಯ ಮೇಲೆ ಓ ಮಾವ ನೀ ನಡೆಸೆ, ನೀರ ತುಂಬುವೆವು ನಾವು, ಹೇ ಮುನಿವರ್ಯ, ನೀರ ತುಂಬುವೆವು ನಾವು. ನೀವು ನಿಮ್ಮ ಅಜ್ಜಿ ಮಲಗಿಸ್ಬೇಕಾದ್ರೆ ನಿಮ್ಗೊಂದು ಹಾಡು ಹೇಳ್ತಾರೆ ಅಂತ ಹೇಳಿದ್ರಿ ಅವಾಗ. ತಾಯಿ ಕರುಳಿನ 2 ಸಾಲುಗಳು. ತಾಯಿ ಕರುಳಿನ ಕರೆಯ ಕೇಳಿ ಆವುದೆನ್ನಯ ಕಂದನ ಬೇಯುತಿಯ ಸಂದೇಹದೋಳು ಕಡೆ ಹಾಯಿಸೈ ಕರುಣಾಕರ, ತಾಯಿ ಕರುಳಿನ ಕರೆಯ ಕೇಳಿ. ಇವಳ ವಾಯ್ಸಲ್ಲಿ ಒಂದು ಕರಕ್ ಇದೆ, ಒಂದು ಕಶಿಶ್ ಇದೆ, ವಿಚ್ ಇಸ್ ನಾಟ್ ವೆರಿ ಕಾಮನ್. ಅಂಡ್ ಸ್ಟಿಲ್ ಅದು ಸಂಪೂರ್ಣವಾಗಿ ಓಪನ್ ಆಗಿಲ್ಲ. ಅಂಡ್ ಐ ಆಮ್ ವರ್ಕಿಂಗ್ ಆನ್ ಓಪನಿಂಗ್ ಇಟ್ ಫಾರ್ ಹರ್. ಕೆಲವು ಹಾಡುಗಳು ಅವ್ರ ಗಂಟ್ಲಲ್ಲಿ ಬಹಳ ಚೆನ್ನಾಗಿ ಕೇಳುತ್ತೆ. ಅಂಡ್ ಐ ವಾಂಟ್ ಹರ್ ಟು ಸಿಂಗ್ ದಿಸ್. ಹಾಡಪ್ಪ. ಅಮ್ಮ ನಿನ್ನ ಎದೆ ಆಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆ ಆಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಲೊಲ್ಲೆ ಈ ಕರುಳ ಬಳ್ಳಿ ಒಲವೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆ ಆಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು,
ಹುಡುಕಾಡುತ್ತಿರುವೆ ನಾನು. ದಟ್ ಲಾಸ್ಟ್ ಲೈನ್ ಸೋ ಬ್ಯೂಟಿಫುಲ್. ಘಮ ಘಮ ಘಮ್ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಘಮ ಘಮ ಘಮ್ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಜೋರಾಗಿ. ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ತುಳುಕ್ಯಾಡ್ತಾ ತುಳುಕಿ ಎಳಿಯಪ್ಪ ತಾವ ಕಂಡುಕಿ, ತುಳುಕ್ಯಾಡ್ತಾವ ತುಳುಕಿ ಎಳಿಯಪ್ಪ ತಾವ ಕಂಡುಕಿ. ಕನಸು ತೇಲಿ ಬರುತ್ತಾವ ಹುಡುಕಿ, ಕನಸು ತೇಲಿ ಬರುತ್ತಾವ ಹುಡುಕಿ. ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಘಮ ಘಮ ಘಮ್ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ವೆರಿ ನೈಸ್ ಮ್ಯಾಮ್. ನಿಮ್ಮ ಧ್ವನಿಯಲ್ಲಿ ಮಾಯಾದ ಮನದ ಭಾರ ಸಾಂಗ್. ಆ, ಮಾಯಾದ ಮನದ ಭಾರ ತೆರೆದಾಂಗ ಎಲ್ಲ ದ್ವಾರ, ಏನ ಏನಿದು ಎಂಥ ಬೆರಗ. ಮಾಯಾದ ಮನದ ಭಾರ ತೆರೆದಾಂಗ ಎಲ್ಲ ದ್ವಾರ, ಏನ ಏನಿದು ಎಂಥ ಬೆರಗ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.